ನಮಸ್ಕಾರ. ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ ಹಾಗೂ ಎಚ್ ಡಿ ಕೋಟೆ ಮತ್ತು ಸರಗೂರು ಬೋವಿ ಸಮಾಜದ ಅಧ್ಯಕ್ಷರು. ನಮ್ಮ ಎಚ್ ಡಿ ಕೋಟೆ ತಾಲೂಕು ಪಡುಕೋಟೆ ಸರ್ವೆ ನಂಬರ್ 1ರಲ್ಲಿ ಒಂದು ಸಮಾಜಗಳ ಅಭಿವೃದ್ಧಿ ದೃಷ್ಟಿಯಿಂದ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಲಿಕ್ಕೋಸ್ಕರ ಸರ್ಕಾರ ಎಲ್ಲ ಸಮಾಜಗಳಿಗೂ 10 ಎಕರೆ ಜಮೀನನ್ನು ಕೊಟ್ಟು ಅಲ್ಲಿ ಬಂದಂಥ ಫಸಲಿನ ಆದಾಯದಲ್ಲಿ ಮಕ್ಕಳ ಹಾಸ್ಟೆಲ್ ನಿರ್ವಹಣೆ ಮತ್ತು ವಿದ್ಯಾಭ್ಯಾಸ ನಿರ್ವಹಣೆ ಅಂತ ಹಲವಾರು ವರ್ಷಗಳ ಹಿಂದೆ ಗುರುತು ಮಾಡಿ ಸ್ಕೆಚ್ ಮಾಡಿ ನೋಡಿ. ಸ್ಕೆಚ್ಚು ಇಲ್ಲಿದೆ. ಪ್ರತಿಯೊಂದು ಹಾಸ್ಟೆಲ್ಗೂ ಕೂಡ ಸ್ಕೆಚ್ ಮಾಡಿ ಆ ಸ್ಕೆಚ್ ಮುಖಾಂತರ ನಿಗದಿ ಮಾಡಿ ಪ್ರತಿಯೊಂದು ಹಾಸ್ಟೆಲ್ಗೂ ಈಗ ಏನು ನೋಡ್ತಾ ಇದ್ದೀರಿ ನಾನು ಹಿಂದ್ಗಡೆ, ಇದು ಆದಿಚುಂಚನಗಿರಿ ಮಹಾಸಂಸ್ಥಾನ ಒಕ್ಕಲಿಗರ ಸಮಾಜದ ಹಾಸ್ಟೆಲ್ಗೆ ಕೊಟ್ಟಿರುವಂಥ ಜಾಗ. ಅದೇ ರೀತಿ ದೇವಾಂಗ ಹಾಸ್ಟೆಲ್ಲು, ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಲು, ರಾಮಯ್ಯ ಹಾಸ್ಟೆಲ್ಲು, ಈ ಥರ ಅನೇಕ 12 ಹಾಸ್ಟೆಲ್ಗಳಿಗೆ ನಮ್ಮ ಕೋಟೆ ತಾಲೂಕಿನಲ್ಲಿ ಜಾಗವನ್ನು ಗುರುತು ಮಾಡಿ ಸರ್ಕಾರ ಕೊಟ್ಟಿದೆ. ಅಂಥ ಆಸ್ತಿಯನ್ನು ಕಬಳಿಕೆ ಮಾಡುವ ಹುನ್ನಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪಕ್ಕದಲ್ಲೇ ಒಂದು ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದಂಥ ಸ್ವಾಮಿಗೌಡ ಅಂತ ಹೇಳಿ ಭೋಗೇಶ್ವರ ಕಾಲೋನಿಯವರು ಅನಧಿಕೃತವಾಗಿ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡು ತೆರವುಗೊಳಿಸಲಿಕ್ಕೆ ಮೀನಾಮೇಷವನ್ನು ನಡೆಸ್ತಾ ಮೊನ್ನೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಇನ್ಸ್ಪೆಕ್ಟ್ರು ಹಾಗೂ ತಾಲೂಕು ಆಡಳಿತ ಕಚೇರಿ ವತಿಯಿಂದ ಸರ್ವೇಯರು, VA, RI ಎಲ್ಲ ಬಂದು ಇದು ಸರ್ಕಾರದ ಜಾಗ, ಈ ಜಾಗವನ್ನು ಭೋವಿ ಸಮಾಜಕ್ಕೆ ನಿಗದಿ ಮಾಡಲಾಗಿದೆ, ಇದನ್ನು ತೆರವು ಮಾಡಿಕೊಡಿ ಅಂತ ಸೌಜನ್ಯತೆಯಿಂದ ಕೇಳಿದ್ರೆ ದೊಡ್ಡ ಡ್ರಾಮವನ್ನು ಸೃಷ್ಟಿ ಮಾಡಿ ಏನು ವಿಷದ ಬಾಟ್ಲನ್ನು ತಗೊಂಡು ಕುಡಿದು ಇಲ್ಲೇ ಸತ್ತೋಗ್ಬಿಡ್ತೀವಿ, ನಾವು 53ಲಿ ಅರ್ಜಿ ಹಾಕ್ಕೊಂಡಿದ್ವಿ, ನಮಗೆ ಸ್ಯಾಂಕ್ಷನ್ ಮಾಡಿಕೊಡಿ ಅಂತ. ಮುಂದೆ ನಾನು ಒಂದು ವಿಡಿಯೋ ಕೊಡ್ತೀನಿ. 2 ಕೋಟಿಗೂ ಮಿಗಿಲಾದಂಥ ಒಂದು ಮನೆ ಕಟ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಆಯಿತಾ, ಒಂದು 3 ಎಕರೆ 4 ಎಕರೆ ಆಸ್ತಿಯನ್ನು ಇಲ್ಲಿ ಮತ್ತು ಭೋಗೇಶ್ವರ ಕಾಲೋನಿಯಲ್ಲಿ ಅದು ಸಪ್ರೇಟು. ಅವ್ರ ತಂದೆ ತಾಯಿ ಕೂಡ ಮಾತಾಡಿದ್ದಾರೆ, ಅವ್ರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು ಸ್ವಾಮಿ, ಇದು ಭೋವಿ ಜನಾಂಗಕ್ಕೆ ಕೊಟ್ಟಿದ್ದಂಥ ಆಸ್ತಿ, ಈ ಆಸ್ತಿಯನ್ನು ನಾವೇ ನಿರ್ವಹಣೆ ಮಾಡಿ ಸಮಾಜದ ಹಾಸ್ಟೆಲ್ಗೆ ನಾವು ಹಣವನ್ನು ಕಟ್ಕೊಡ್ತಾಯಿದ್ವು, ದವಸ ಧಾನ್ಯವನ್ನು ಕೊಡ್ತಾಯಿದ್ದು. ಈ ಆಸ್ತಿಯನ್ನು ಕಬಳಿಸೋ ಹುನ್ನಾರವನ್ನು ಇಟ್ಕೊಂಡು ನಮ್ಮನ್ನು ಕೂಡ ಹೊಡೆದು ಮನೆಯಿಂದ ಆಚೆ ದಬ್ಬಿ ಇವನು ಈ ರೀತಿ ಮಾಡ್ತಿದ್ದಾನೆ. ಹಾಗಾಗಿ ತಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ, ಮತ್ತು ನಮಗೂ ಕೂಡ ತುಂಬ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಕೊಡಿ ಸ್ವಾಮಿ ಅಂತ ಅವರು ನಮ್ಮನ್ನು ಕೈ ಮುಗಿದು ಕೇಳ್ಕೊತಾರೆ. ಇಂಥ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸ್ಲಿಕ್ಕೆ ತಾಲೂಕು ಆಡಳಿತ ವತಿಯಿಂದ ಅಧಿಕಾರಿ ಮಿತ್ರರು ಬಂದಾಗ ನಾವು ಅಂಥವ್ರಿಗೆ ಸಹಕಾರ ಕೊಡಬೇಕು. ಇಲ್ಲ ಅಂತಂದರೆ ಅಧಿಕಾರಿ ಮಿತ್ರರು ತಮ್ಮ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸ್ಕೊಬಿಡ್ತಾರೆ. ನಾವು ಸಪೋರ್ಟ್ ಕೊಡಬೇಕು. ಮಾಧ್ಯಮ ಮಿತ್ರರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಬಿತ್ತರಿಸಲಿಕ್ಕೆ ಅವ್ರ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಅಂತ ಅನ್ಕೋತೀನಿ. ದಯಮಾಡಿ ಮಾಧ್ಯಮ ಮಿತ್ರರೇ, ತಾವು ಬನ್ನಿ, ನನ್ನ ಹತ್ರ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳೆಲ್ಲ ಇದೆ. ಒಂದೇ ಹಾಸ್ಟೆಲ್ ಅಲ್ಲ, 12 ಹಾಸ್ಟೆಲ್ಗಳಿಗೆ ಒಂದೇ ಬೌಂಡ್ರಿಯಲ್ಲಿ ಕೊಟ್ಟಿರುವಂಥ ಸ್ಥಳ, ಅದು ಸ್ಕೆಚ್ ಮಾಡೇ ಕೊಟ್ಟಿರುವಂಥ ಸ್ಥಳ. 53ಲಿ ಅರ್ಜಿ ಹಾಕಿದಾಗ ಅವ್ರಿಗೆ ಸ್ಥಳವನ್ನು ಕೊಡಲಿಕ್ಕೆ ಅವಕಾಶ ಇದೆ, ಆದರೆ ಅವ್ರು ಯಾವುದೇ ಲ್ಯಾಂಡನ್ನು ಹೊಂದಿರಬಾರ್ದು, BPL ಕಾರ್ಡನ್ನು ಹೊಂದಿರಬೇಕು, ಮತ್ತು ಐಷಾರಾಮಿ ಬಂಗ್ಲೆಯನ್ನು ಹೊಂದಿರಬಾರ್ದು. ಈ ಥರ ಎಲ್ಲ ಅನೇಕ ಮಾನದಂಡಗಳಿದೆ. ಆ ಮಾನದಂಡಗಳನ್ನೆಲ್ಲ ಬದಿಗೊತ್ತಿ ನಾನು ಸರ್ಕಾರಿ ಜಾಗದಲ್ಲಿ ಕೂತಿದ್ದೀನಿ, ನನಗೆ ಈ ಜಾಗವನ್ನು 53ಲಿ ಕೊಟ್ಟಿಲ್ಲ, ತಹಸೀಲ್ದಾರು ನಮಗೆ ಅಪ್ರೂವಲ್ ಮಾಡಿಕೊಟ್ಟಿಲ್ಲ ಅಂಥೇಳಿ ಅವ್ರ ಮೇಲೆ ಎಲಿಗೇಷನ್ ಮಾಡಿ ಒಬ್ಬ ದಂಡಾಧಿಕಾರಿಗಳು ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಆ ಥರ ಏನಾದರೂ ಇವ್ರ ಮೇಲೆ ಅವರು ಆ್ಯಕ್ಷನ್ ತಗೋಬೇಕಂತ ಮನಸ್ಸು ಮಾಡಿದರೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಕೇಸ್ ಬುಕ್ ಮಾಡಿ ಕರ್ಕೊಂಡೋಗಿದ್ದಾರೆ, ಏನಾಗ್ತಿತ್ತು ಇವ್ರ ಪರಿಸ್ಥಿತಿ? ತಾಳ್ಮೆ ಸ್ವಭಾವದಿಂದ, ನಿಜಕ್ಕೂ ಭಾಳ ತಾಳ್ಮೆಯಿಂದ ಬೆಳಿಗ್ಗೆ 10ವರೆಗೆ ಬಂದಂಥ ದಂಡಾಧಿಕಾರಿಗಳು ಮಧ್ಯಾಹ್ನ 3 ಗಂಟೆವರೆಗೂ ಸೌಜನ್ಯತೆಯಿಂದ ವರ್ತನೆ ಮಾಡಿದ್ದಾರೆ. ಇವರೇ ಗೂಂಡಾ ವರ್ತನೆಯನ್ನು ಮಾಡಿ ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂಥದ್ರಲ್ಲಿ ದಯಮಾಡಿ ಇಂಥ ಒಂದು ವ್ಯಕ್ತಿಗಳಿಗೆ ತಾವು ಮನ್ನಣೆಯನ್ನು ಕೊಡಬೇಡಿ. ದಯಮಾಡಿ ಸಾರ್ವಜನಿಕರು ಇದನ್ನು ವೀಕ್ಷಣೆ ಮಾಡಿ. ಇಂಥ ವ್ಯಕ್ತಿಗಳು ತಂದೆ ತಾಯಿಗೆ ಊಟ ಹಾಕದೆ ಭೋಗಾದಿಯಲ್ಲಿ ಪಾಪ ಅವರು ಅನಾಥವಾಗಿ ಕೂಲಿ ಮಾಡಿ ಜೀವನ ಮಾಡ್ತಿದ್ವಿ ಅಂತ ಹೇಳ್ತಾರೆ.
ಅಂಥ ಪರಿಸ್ಥಿತಿಗೆ ತಂದಿರೋ ಅಂಥ ವ್ಯಕ್ತಿ ಇವರು ಐಷಾರಾಮಿ ಬಂಗ್ಲೆ ಕಟ್ಟಿದ್ರೆ ಏನೋ, ಉಪ್ಪರಿಗೆ ಮೇಲೆ ಉಪ್ಪರಿಗೆ ಇನ್ನೂ ಕಟ್ಕೊಂಡು ಹೋದ್ರೆ ಏನು, ಇಂಥವ್ರು ಇದ್ದು ಪ್ರಪಂಚದಲ್ಲಿ. ಅದು ಅಲ್ಲದೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವರ ಅನುಕೂಲಕ್ಕೆ ಕೊಟ್ಟಿರೋಂಥ ಆಸ್ತಿನ ಹೊಡಿಲಿಕ್ಕೆ ಹುನ್ನಾರ ಮಾಡ್ಕೊಂಡು ಬಂದಿದ್ದಾರಲ್ಲ ಅಪ್ಪ ಮಕ್ಕಳು ಎಲ್ಲ ಐಡ್ರಾಮಾ ಮಾಡ್ತಾ, ಇವ್ರನ್ನ ಏನು ಮಾಡಬೇಕು ಹೇಳಿ? ಇದನ್ನು ಸಾರ್ವಜನಿಕರ ಮುಂದೆನೇ ಪ್ರಸ್ತಾಪ ಮಾಡಿ ಇಡ್ತೀನಿ. ತಾವೇ ನಿರ್ಧಾರ ಮಾಡಿ ಇಂಥ ವ್ಯಕ್ತಿಗಳು ಇದ್ದಾರಾ ಅಂತ ನಾವೇ ಒಂದು ಕ್ವಶನ್ ಮಾರ್ಕ್ ಮಾಡ್ಕೋಬೇಕು. ಮುಂದೆ ಸವಿವರವಾದ ಒಂದು ವಿವರವನ್ನು ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಧನ್ಯವಾದಗಳು. ಸೋಮೇಶ್ವರ್ ನಿಮ್ಗೆ ಏನಾಗಬೇಕು? ಮಗನೇ ಸರ್, ಮಗ ಮೊದಲನೇ ಮಗ. ಮೊದಲನೇ ಮಗ ಅವನು, ಮೊದಲನೇ ಮಗ. ಎರಡನೇ ಮಗ ಶಿವರಾಜು. ಮೂರನೇ ಮಗಳು ಸುಶೀಲಾ ಅಂತ. ನಾಲ್ಕನೇ ಮಗಳು ಮಂಜುಳಾ ಅಂತ. ಅವಳು ಪುಡವರಳ್ಳಿ ಕೊಟ್ಟಿವಿ, ಮಂಡ್ಯಕ್ಕೂ ಅವಳು ಕೊಟ್ಟಿವಿ. ಅವರು ನಿನ್ನೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಜಾಗ ಎಲ್ಲ ನಮ್ಮದೇನೆ, ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಯಾರು? ನಿಮ್ಮ ಸೋಮೇಶ್ ಅವರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅದು ಯಾವುದೇ ನಮ್ದಲ್ಲ ಸರ್, ಅದು ಸಾಗುವಳಿ ಆಗಿದ್ದೆ ಸರ್. ಅದೇ ಅದ್ರ ಬಗ್ಗೆ ನೀವು ಹೇಳ್ಬೇಕು ಮಾಹಿತಿ. ಅದು ಚೆಕ್ ಮಾಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ, ಸಾಗುವಳಿ ಮಾಡ್ಕೊಂಡ ಪಕ್ಕದವ್ರು ಕೊಡ್ತಾರೆ ನಮ್ಗೆ. ಮಾಡ್ಕೊಂಡು ಅಂತ ಹೇಳ್ತಾನೆ ಎಲ್ಲ ನಮಗಂತೂ ಗೊತ್ತಿಲ್ಲ. ನಾನಿದ್ದಾಗ ನಾವು ಯಾವ ಸಾಗುವಳಿನೂ ಮಾಡಿಲ್ಲ, ಯಾತಕ್ಕೆ ಹೋಗಿ ವಾರ ಮಾಡ್ತಿದ್ದ ಅವ್ರು ಬರ್ತಿದ್ರು ಕೊಟ್ಟು ಕಳಿಸ್ತಿದ್ರು. ನಾವು ಈಚೆಗೆ ಬಂದಾಗ ಅವ್ನು ಈ ಥರ ಎಲ್ಲ ಮಾಡಿರೋದು. ಜಾಗ ನಮ್ದಲ್ಲ, ಅದು ನಮ್ದಲ್ಲ. ಅದು ಚುಂಚನಗಿರಿ ಹಾಸ್ಲು ಆ ಕಡೆ, ಈ ಕಡೆ ಬೋಯಿಗೆ ಹಾಸ್ಲು ನಮ್ಮದು ಮೇಲ್ಕ. ನಮ್ದು ಆಚೆ ಈ ಕಡೆ ಪೂರ್ವ ಪಶ್ಚಿಮ, ಪಶ್ಚಿಮಕ್ಕೆ ನಮ್ಮದು ಆ ಕಡೆ ಮೇಲೆ. ಸಾಗುವಳಿ ತಕ್ಕಂತ ಹೇಳ್ತಾರೆ ಪಕ್ಕದವರು. ನಮ್ಮ ಹತ್ರ ಅಂದರೆ ನಿಮ್ಮ ಪ್ರಕಾರ ಅವ್ರ ಜಾಗ ಬಿಟ್ಟು ಬೇರೆದೆಲ್ಲ ಒತ್ತುವರಿ ಮಾಡಿದ್ದಾರೆ ಅಂತ ನೀವು ಹೇಳೋದಾ? ಯಾರು? ಹೌದು, ನಿಮ್ಮ ಮಗ ಸೋಮೇಶನವರು ಬಿಟ್ಟು ಹಾಸ್ಟೆಲ್ ಜಾಗ ಮಾಡ್ಕೊಂಡ್ರೆ ಇವನು ಒತ್ತುವರಿ ಮಾಡ್ಕೊಂಡು ನಮ್ಮದು ಅಂತ ಮಾಡ್ಕೊಂಡು. ಓಕೆ, ನಮ್ದಲ್ಲ, ನಾವಿದ್ದ ನಾವು ಮಾಡಿದ್ದೀವಿ. ನೀವು ಆವಾಗ ಏನೋ ಸ್ವಲ್ಪ ಸಣ್ಣ ಪುಟ್ಟ ಏನು ಕೆಲಸ ಮಾಡೋಕ್ಕಂತ ಇಸ್ಕೊಂಡಿದ್ರಿ, ಇವಾಗ ಅವರೇ ನಂದು ಒತ್ತುವರಿ ಅಂತ ನಾನು ಹೇಳ್ತಿದ್ದಾರೆ. ನಾನು ಮೊದಲು ಮಾಡ್ತಾಯಿದ್ದೆ ಸರ್. ನಾನು ದನಕರ ಬಿಟ್ಬಿಡ್ತಿರಲ್ಲ, ಪಾಳು ಬಿದ್ದಿತ್ತಲ್ಲ, ನಾನು ಮಾಡೋಕ್ಕೆ ಹೋದೋ, ಅವ್ರಿಗೆ ಕೇಳ್ಕೊಂಡು ಮಾಡ್ಕೊಂಡೋದು. ಮಾಡೋಕ್ಕೆ ಹೋದಾಗ ನಾವು ಏನೇನು ಬೆಳೀತಿದ್ದೋ ರಾಜು ಅಂತ ಬಚ್ಚಿದ್ರು, ಅವ್ರಿಗೆ ನಾವು ಆದ ಫಸಲ ವಾರ ಮಾಡಿ ಕರೆದು ಕೊಟ್ಟು ಕಳಿಸ್ತಾಯಿತ್ತು. ಆಮೇಲೆ ನಾನು ಸುಮಾರು ದಿವಸದಿಂದ ಒಂದು ಈಗ 20 ವರ್ಷದಿಂದ ನಾವು ಬಿಟ್ಬಿಟ್ಟು ಇವ್ನು ನಮ್ಮ ಓಡಿಸ್ಬಿಟ್ನಲ್ಲ, ಆಗ ಇವನು ಮಾಡ್ಕೊಬಿಟ್ಟ. ಯಾರು ಓಡಿಸಿದ್ದು ನಿಮ್ಮನ್ನ? ಹೇಳಿ, ಯಾರು ಓಡಿಸಿದ್ದು? ನಮ್ಮ ಮಗ ಸೋಮೇಗೌಡರು ನಿಮ್ಮ ಮಗ ಆಗ್ಬೇಕಾ? ಸೋಮೇಶ ಗೌಡ್ರು ಮಾಡ್ಕೊಬಿಟ್ಟ. ಸೋಮೇಶ ಅಂತ ಇದ್ದು ಒಂದು, ಈಗ ಸೋಮೇಶ್ ಗೌಡ್ರು ಅಂತ ಮಾಡ್ಕೊಂಡು ಮಾಡ್ಕೊಂಡ. ಅವನು ಮಾಡ್ಕೊಂಡು ಇವೆಲ್ಲ ನಂದೇ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ ಅಂದ್ಬಿಟ್ಟು ನಮ್ಮ ಜಮೀನೆಲ್ಲ ನಾವು ಒಟ್ಕಾಯಿಸ್ಕೊಂಡು ನಾವು ಹೆಣ್ಮಕ್ಳು ಬರ್ದಿದ್ದು, ಅದು ನಮ್ಮ ಕಿರಿಮಗನ ಬರ್ದಿರೋದು. ಆಮೇಲಿಂದ ಎಲ್ಲನೂ ಫುಲ್ಲು 20 ವರ್ಷದಿಂದ ಎಲ್ಲ ಅವನೇ ಅಟ್ಕಾಯಿಸ್ಕೊಂಡಂತ. ಯಾವುದೂ ನಮಗೆ ಕೊಟ್ಟಿಲ್ಲ, ಒಂಚೂರು ನಮಗೇನು ಕೊಟ್ಟಿಲ್ಲ, ಯಾವ ಫಸಲೂ ಕೊಟ್ಟಿಲ್ಲ. ತೆಂಗಿನ ಗಿಡ 150 ಗಿಡ ಅವ, ತೆಂಗಿನ ಗಿಡ 150 ಗಿಡ ಅವ, ಅವು ಕೊಡ್ತಿಲ್ಲ. ನಾವಿಲ್ಲಿ ಒಂದು ಎಳ್ನೀರು ಕುಡಿಬೇಕಾದ್ರೆ 30-40 ಕೊಟ್ಟರು ಎಳ್ನೀರು ಕುಡಿತೀವಿ ನಾವು. ನಮ್ಮ ಹೆಂಗಸರು ಬೋರಲ್ಲಿ ಹೊಡೆದು ಸಾಕಿರೋ ಗಿಡ ನಾವು ಹಂಗೆಲ್ಲ ಮಾಡಿ ನಮ್ಗೆ ವನವಾಸ ಮಾಡಿಬಿಟ್ಟು ವಿಪರೀತ ತೊಂದರೆ ಕೊಟ್ಕೊಳ ಸರ್. 25 ವರ್ಷದಿಂದ ನಮ್ಗೆ ಇಲ್ಲಿ ಭಾರಿ ಕಷ್ಟಪಡ್ತೀವಿ, ಕೂಲಿ ಮಾಡ್ಕೊಂಡು ತಿಂತೀವಿ ಸರ್ ನಾವು. ಮತ್ತು ಈಗ ಹೇಗೆ ಇಲ್ಲಿ ನೀವು ಜೀವನ ವಾಸಕ್ಕೆ ಏನು ಮಾಡ್ಕೊಂಡಿದ್ದೀರಾ? ವಾಸಕ್ಕೆ ಏನಿಲ್ಲ, ಕೂಲಿ ಮಾಡ್ಕೊಂಡಿವಿ. ಹೌದಾ? ನೀವು ಮತ್ತು ನಿಮ್ಮ ವೈಫ್ ಇಬ್ಬರೇ ಇರೋದಾ? ನಮ್ಮ ಹೆಂಗಸರು ನಾವು ಇಬ್ಬರು. ಓಕೆ, ಮನೆ ಬಾಡಿಗೆ ಮಾಡ್ಕೊಂಡಿದ್ದೀರಾ? ಬಾಡಿಗೆ ಮಾಡ್ಕೊಂಡಿವಿ. ಓಕೆ ಓಕೆ. ನೋಡಿ ನಮ್ಮ ಮನೆ ಇದು AC ಇಂದ ಬಂದಿರೋದು, ನಮ್ಮ ಆರ್ಡರ್ ತಂದಿರೋದು. AC DC ಇಂದ ಆರ್ಡರ್ ತಂದಿರೋದು, ಹಂಗೂ ಬಿಟ್ಟಿಲ್ಲ. ಅದು ನಮ್ಮ ಮನೆ ಇದ್ದರು, ಜಮೀನಲ್ಲಿ ಮನೆ ಇದ್ದರು, ಹೊಡೆದಾಕ್ಬಿಟ್ಟು. ಅಂದರೆ ನೀವೇ ಬಂದ್ಬಿಟ್ರೆ ಇಲ್ಲಿಗೆ ಬರೋಕ್ಕೆ? ಇಲ್ಲ, ಅವನು ನಮ್ಗೆ ಹಿಂಸೆ ಕೊಟ್ಟ ಸರ್. ನಮಗೆ ಬೈಯೋದು, ಆಡೋದು, ಏನು ಆಳು ಕರ್ಕೊಂಡೋದ್ರೆ ಆಳಿಗೆ ಹೇಳೋದು, ಏರ್ ಕರ್ಕೊಂಡೋದ್ರೆ ಅವ್ರಿಗೆ ಹೇಳ್ಬಿಡೋದು, ಅಟ್ಯಾಚ್ ಮಾಡೋದು, ಹೋಗಬೇಡಿ ಅಂತ ಹೇಳೋದು. ಯಾರು ಅದು ಬುದ್ಧಿ ಹೇಳಕ್ಕೆ ಬಂದರೆ ಬಳಿ. ಎಷ್ಟು ಜನ ಮಕ್ಕಳು ನಿಮಗೆ? ಎಷ್ಟು ಜನ ಮಕ್ಕಳು? ನಮ್ಗೆ 2 ಹೆಣ್ಣು 2 ಗಂಡು. ಇನ್ನೊಬ್ಬರು ಮಗ? ಇನ್ನೊಬ್ಬ ಸಾಲ್ನದಲ್ಲ. ಚೆನ್ನಾಗಿದ್ದಾರೆ ಅವ್ರು, ನಿಮ್ಮ ಜೊತೆ ಚೆನ್ನಾಗಿದ್ದಾರೆ? ಏನು ಚೆನ್ನಾಗಿ. ಅವನಿಗೆ ಏನು ಜಮೀನು ಕೊಟ್ಟಿವಿ ಸರ್, ಅವನಿಗೂ ಕೊಡ್ತಾ ಇಲ್ಲ. ಅವನಿಗೂ ಕೊಡ್ತಾ ಇಲ್ಲ? ಅವನಿಗೂ ಕೊಡ್ತಾ ಇಲ್ಲ. ನೀವು ನಿಮ್ಮ ಹೆಣ್ಮಕ್ಳು ಕೊಟ್ಟಿವಿ, ಅವ್ರಿಗೂ ಕೊಡ್ತಾ ಇಲ್ಲ. ಒಬ್ಬರೇ ಅನುಭವಿಸ್ತಾ ಇದ್ದಾರೆ? ಯಾರ? ಒಬ್ಬನೇ. ನಿಮ್ಮ ಇನ್ನೊಬ್ಬ ಮಗ ಅವ್ರಿಗೆ ಏನು ಕೇಳ್ತಾ ಇಲ್ಲ? ಅವ್ರನ್ನ ಕೇಳ್ತಾರೆ, ಅಪ್ಪ ಅಮ್ಮನಿಗೆ ಈ ಥರ ತೊಂದರೆ ಕೊಡ್ಬಾರ್ದು ಕಣ, ಏನಣ್ಣ ಎಂತಣ್ಣ ಅಂತ ಕೇಳ್ತಾನೆ. ಅವ್ನು 7 ಗಂಟೆ ಹೇಳ್ಬಿಡ್ತಾನೆ, ಆಮೇಲೆ ಹತ್ಲಾಗ ಹೋಯ್ತಲೇ ಯಥಾ ಪ್ರಕಾರ. ಕಂಪ್ಲೀಟ್ ಕೊಟ್ಬಿಡೋದು ನಮ್ಮನ್ನೇ ಹೇಳಿತ್ತು. ಓಕೆ. ಆ ಜಾಗ ಸಮಾಜದ ಜಾಗ ನಿಮ್ದಲ್ಲ? ಇಲ್ಲ, ನಮ್ದಲ್ಲ.
ನಿಮ್ದಲ್ಲ. ನಮ್ದು ಹೇಳೋಕ್ಕದ ಸರ್ ಆ ಥರ ನಾನು ಮೋಸ ಮಾಡೋ ಮನಸ್ಸೇ ಇಲ್ಲ ನಾನು. ಆಯ್ತು ಆಯ್ತು ಹಾಂ. ಅಮ್ಮ ನಿಮ್ಮ ಹೆಸರು? ಕಮಲಮ್ಮ ಕಮಲಮ್ಮ. ಸೋಮೇಶ್ವರ್ ಏನಾಗಬೇಕು ನಿಮಗೆ? ಮಗ. ಮಗ. ಈಗ ಅವರು ಜಮೀನು ವಿಚಾರದಲ್ಲಿ ಮಾತಾಡ್ತಿದ್ದಾರೆ, ಅಲ್ಲಿ ಜಮೀನು ಪೂರ್ತಿ ನಮ್ದೇ, ಒತ್ತುವರಿ ಅದೆಲ್ಲ ನಮ್ದೇ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ನಮ್ದಲ್ಲ ಸರ್. ನಿಮ್ದಲ್ಲ. ನಾವು ಆಗಿನಿಂದ ಮಾಡ್ತಿದ್ದೋ, ದನ ಕರ ಕಟ್ಟಾಕತ್ತಿಂದ ಕೇಳ್ಕೊಂಡಿದ್ದವ್ರ ಕಟ್ಟಾಕಣಿ ನಾವು ಮಾಡೋಕಾಲಕ್ಕೆ ಬಿಟ್ಕೊಡಿ ಅಂತ ಹೇಳಿದ್ರು. ಅದ್ರ ಸಹಿತ ಬಿಟ್ಬಿಟ್ಟು ಬಂದ್ಬಿಟ್ಟವ. ನಾವು ಮಿರ್ಸ್ಕೊಂಡಿಲ್ಲ. ನಾವು ಬಂದಮೇಲೆ ನಂದು ಏನಕ್ಕೆ ಮಾಡ್ತಾವನ ಇಷ್ಟೇ. ನಮ್ದಲ್ಲ ಅದು. ನಮ್ದು ಮೇಲ್ಗಡೆ ಅದ ನೋಡಿ, ಅದು ನಮ್ಮದು. ನಿಮ್ಮದು ಅದು ನಿಮಗೆ ಕೊಟ್ಟಿಲ್ಲ ಇವಾಗ? ಒಳಕ್ಕೆ ಬಿಡೋಲ್ಲ, ಕಡ್ಕತ್ತಿ ತಗೊಬರ್ತಾನೆ ಹೊಡೆಯ ಸರ್. ಹೊಡೆಯಕ್ಕೆ ಕೊಡ್ತಾರೆ. ಒಳಕ್ಕೆ ಬಿಡೋಲ್ಲ. ನಾವು ಕೂಲಿ ಕಮ್ಮಿ ಮಾಡ್ಕೊಂಡು 4 ಗಂಟೆ ಮಾಡ್ದೋ. ಈ BP ಶುಗರು ಜಯಕ್ಕಾಗಲ್ಲ. ಈಗ ಜೀವನಕ್ಕೆ ಅವ್ರು ಏನು ನಿಮಗೆ ಕೊಡ್ತಾ ಇಲ್ಲ ಅಲ್ಲಿಂದ ಕಳಿಸಿದ ಮೇಲೆ? ಒಳಕ್ಕೆ ಏನು ಕೊಡಲ್ಲ. ಓಕೆ, ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಲಿ ಅಥವಾ ಕಂಪ್ಲೇಂಟ್ ಹತ್ರ? ಏನು ನಮ್ಗೆ ಅವರು ಆದಾಯ ಮಾಡ್ಕೊಂಡಿಲ್ಲ. ಪೊಲೀಸರು 100 ದಪ್ಪ ಕೊಟ್ಟಿದ್ದಾರೆ. ಯಾವ ಒಂದು ನಮಗೆ ಇದನ್ನೇ ಕೊಟ್ಟಿದೆ, ಸಹಕಾರನೇ ಕೊಟ್ಟಿದೆ. ಕಂಪ್ಲೀಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದೇ ಹೊರತು ಇನ್ನೇನು ನಮ್ಗೆ ಸಹಕಾರ ಕೊಟ್ಟಿಲ್ಲ. ಸುಮಾರು ಕಂಪ್ಲೇಂಟ್ಗಳವ ನಮ್ಮ, ಏನು ನಮಗೆ ಸೌಲಭ್ಯ ಮಾಡಿಲ್ಲ. ಯಜಮಾನ್ರೆ, ನಿನ್ನೆ ಈ ಜಮೀನಿಗೆ ಸಂಬಂಧಪಟ್ಟಂತೆ ಸೋಮೇಗೌಡರು ಮಾಧ್ಯಮದವರಿಗೆ ಬೋವಿ ಸಮಾಜ ಮತ್ತು ತಹಸೀಲ್ದಾರು ಮತ್ತು ತಾಲೂಕು ಆಡಳಿತ ಮಂಡಳಿ, ಸರ್ಕಲ್ ಇನ್ಸ್ಪೆಕ್ಟ್ರು ದೌರ್ಜನ್ಯವಾಗಿ ನನ್ನನ್ನು ಹೊರಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ನಂದು ಜಮೀನು, ನಾನು ಹಲವಾರು ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಇದ್ರ ಬಗ್ಗೆ ತಮ್ಮ ಸಮಾಜದ ವತಿಯಿಂದ ತಾವೇನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಅವ್ರದ್ದು ರೆಕಾರ್ಡ್ ಇದ್ರೆ ತಗೊಬರ್ಲಿ, ಇಲ್ದಾದ್ರೆ ಅವ್ರು ತಗೊಳ್ಳಿ, ನಮ್ದಾದ್ರೆ ನಾವು ತಗೊಂತ ಸಮಾಜದ್ದು. ಯಜಮಾನ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ನಾವು ಜಿ ಕಾಲೋನಿ ಗ್ರಾಮದಲ್ಲಿ ವಾಸ ಆಗಿರೋದು. ನಾವು ಬೋವಿ ಜನಾಂಗದವ್ರೆ. ಬೋವಿ ಜನಾಂಗ ಸಂಸ್ಥೆಗೆ ಸೇರಿ ಜಮೀನು ಅಕ್ರಮವಾಗಿ ಮಾಡ್ಕೊಂಡಿದ್ದಾನೆ. ನಮ್ಮ ಬೋವಿ ಜನಾಂಗದವರೆಲ್ಲ ಬಂದರು, ಕೇಳಿದ್ರು, ಇವ್ನು ಅಕ್ರಮವಾಗಿ ದಬ್ಬಾಳಿಕೆಯಾಗಿ ಬಿಡಲ್ಲ ಅಂತಿದ್ದಾನೆ. ಮೊನ್ನೆ ತಹಸೀಲ್ದಾರ್ ಬಂದಿದ್ದಾರೆ, ಪೊಲೀಸ್ ಅವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆದರೂ ಆವಾಗ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವನು ಪುನಃ ನಿನ್ನೆ ಬೆಳಿಗ್ಗೆ ಬಂದಿದ್ದಾನೆ. ಬಂದ್ಬಿಟ್ಟು ನಂದೇ ಜಮೀನು ಅಂತಾನೆ. ಇದು ಅವನದು ಜಮೀನು ಅಲ್ವೇ ಅಲ್ಲ, ಇದು ನಮ್ಮ ಬೋವಿ ಜನಾಂಗಕ್ಕೆ ಸೇರಿದ ಜಮೀನು. ಅದಕ್ಕೋಸ್ಕರ ನಾವೆಲ್ಲ ಬಂದಿಲ್ಲಿ ಮೊನ್ನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇವನು ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಇವ್ರು ದಬ್ಬಾಳಿಕೆ ಮಾಡಿ ಜಮೀನು ನೋಡ್ಕೊಳ್ಳೋಕ್ಕೋಸ್ಕರ ಈ ಥರ ದಬ್ಬಾಳಿಕೆ ಮಾಡ್ತಿದ್ದಾನೆ. ಇದಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರದವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಹೇಳ್ತೀರಿ ಇದ್ರ ಬಗ್ಗೆ? ನಾವೇನು ಹೇಳ್ತೀವಿ ಅಂದರೆ, ಈ ಜಮೀನು ಇದು ಯಾರ್ದೋ ಒಬ್ಬರದಾಗಿ ಇಲ್ಲ. ಬೋವಿ ಜನಾಂಗ ಇಲ್ಲಿ ಹೋರಾಟ ಮಾಡ್ತಾ ಇದೀವಲ್ಲ, ಯಾರ್ದೋ ಒಬ್ಬರದಕ್ಕಾಗಲ್ಲ. ಬಡ ಜನಾಂಗಕ್ಕೋಸ್ಕರ, ಬಡ ಮಕ್ಕಳಿಗೋಸ್ಕರ ಸಿಗ್ಲಿ ಅಂತ ನಾವು ಹೋರಾಡ್ತಾ ಇದೀವಿ. ಇದು ಸಮಾಜದ ಆಸ್ತಿ. ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಟೋಟಲ್ ಇಲ್ಲಿಂದ ಹಿಡಿದು ಒಂದು 150 ಎಕರೆ 200 ಎಕರೆ ಇದೆ. ಅದು ಎಲ್ಲ ಒಂದೊಂದು ಸಮಾಜಕ್ಕೆ ಅಂತ ವಿಂಗಡಣೆ ಮಾಡಿದ್ದಾರೆ. ಇದರಲ್ಲಿ ಇದನ್ನ ನಮ್ಮವ್ರು ಯಾರೋ ಒಬ್ರು ಇದ್ ಮಾಡ್ತಾ ಇದ್ರು. ಈಗ ಇವ್ನು ಕುತ್ಕೊಂಡು ನಂದೇ ಅಂತ ಅಕ್ರಮವಾಗಿ ಯಾರಾದ್ರೂ ಬಂದ್ರೆ ಇಲ್ಲಿ ಬಾಟ್ಲಿ ಇಟ್ಕೊಳ್ಳೋದು, ಔಷಧಿ ಕುಡಿತೀನಿ ಅನ್ನೋದು, ಇದ್ ಮಾಡ್ತೀನಿ ಅನ್ನೋದು, ಮಕ್ಳು ಮರಿನೆಲ್ಲ ಔಷಧಿ ಬಾಟ್ಲು ಕೊಡೋದು, ಸಾಯಕ್ ಹೋಗೋದು ಅಂತ ಎದುರ್ಸಕ್ಕೆ ಇದ್ ಮಾಡ್ಕೊಂಡು ದಬ್ಬಾಳಿಕೆಯಿಂದನೇ ಇದ್ ಮಾಡ್ತಾರೆ. ಇದು ಬಂದು ಸಮಾಜದ ಆಸ್ತಿ. ಇದು ಒಂದು ಸಮಾಜದ ಆಸ್ತಿ. ಎಲ್ಲಾ ಸಮಾಜಗಳು ಹೆಂಗ್ ಕೊಟ್ಟಿದ್ದಾರೆ ಹಂಗೆ ನಮ್ಮ ಬೋವಿ ಸಮಾಜಕ್ಕೂ 15 ಎಕರೆ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ನಮ್ಗೆ ಬಿಟ್ಕೊಡಿ, ನಮ್ಮ ಬಡ ಮಕ್ಕಳಿಗೆ ಒಂದು ಅನುಕೂಲ ಆಗ್ಲಿ ಅಂತ ಕೇಳಕ್ ಬಂದ್ರೆ ಇವನು ಬಿಡದೇನೆ ದಬ್ಬಾಳಿಕೆಯಾಗಿ ಎದುರಿಸ್ಕೊಂಡು ನಂದೇ ಇದು ಅಂತ ಕೂತಿದ್ದಾನೆ. ನಾವು ಪಕ್ಕ ಜಮೀನವರು. ಇದಕ್ಕೆ ಈ ಒಂದು ಸಮಾಜ ಜಾಗನ ಆಗಿದ್ಲೂ ನಾವು ನೋಡ್ತಾ ಇದೀವಿ. ಸಮಾಜಕ್ಕೆ ಮಕ್ಕಳಿಗೋಸ್ಕರ ಅನುಕೂಲ ಆಗ್ಲಿ ಅನ್ಕೊಂಡು ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದು ಮಕ್ಕಳಿಗೆ ಇದಾಗ್ಲಿ ಅನ್ಕೊಂಡು ನಮ್ಮ ಒಂದಿದೆ ಸರ್. 8 ವರ್ಷ ಸರ್ ಇದು.